ಯಡಿಯೂರಪ್ಪನವರ ನೇತೃತ್ವದಲ್ಲೇ ಕರ್ನಾಟಕದಲ್ಲಿ ಬಿಜೆಪಿ ಹೋಗಬೇಕು ಅನ್ನೋದು ಯಡಿಯೂರಪ್ಪನವರ ಇರಾದೆಯಾಗಿದೆ. ಯಡಿಯೂರಪ್ಪನವರ ಬೆಂಬಲಿಗರು ಅದನ್ನೇ ಹೇಳ್ತಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದು ಮುಂದೆ ವಿಜೇಂದ್ರ ಅವರ ಭವಿಷ್ಯ ಭದ್ರವಾಗಬೇಕು ಅಂತ ಯಡಿಯೂರಪ್ಪ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ನಿನ್ನೆ ಅಮಿತ್ ಶಾ ಶಾಕ್ ಕೊಟ್ಟಿದ್ರು. ವಿಚಾರ ಏನಪ್ಪ ಅಂದರೆ, ಅಮಿತ್ ಶಾ ಸುದೀರ್ಘವಾಗಿ ಮಾತನಾಡಿದರು, ಆದರೆ ಎಲ್ಲಿಯೂ ಒಂದು ಬಾರಿಯೂ ಕೂಡ ಯಡಿಯೂರಪ್ಪನವರ ಹೆಸರನ್ನು ಹೇಳಲೇ ಇಲ್ಲ ಅಮಿತ್ ಶಾ. ಇದೀಗ ರಾಜಕೀಯ ವಿಶ್ಲೇಷಕರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕೆ ಯಡಿಯೂರಪ್ಪನವರ ಹೆಸರನ್ನು ಅಮಿತ್ ಶಾ ಹೇಳಲಿಲ್ಲ? ಯಡಿಯೂರಪ್ಪನವರೇ ಕರ್ನಾಟಕದ ಬಿಜೆಪಿ ಬಾಸ್ ಅನ್ನೋದಾದರೆ ಯಾಕೆ ಅಮಿತ್ ಶಾ ಅದನ್ನು ಒತ್ತಿ ಒತ್ತಿ ಹೇಳಿಲ್ಲ, ಅಥವಾ ಒಂದು ಬಾರಿಯೂ ಯಾಕೆ ಹೇಳಿಲ್ಲ? ಹಾಗಾದರೆ ಬಿಜೆಪಿ ಹೈಕಮಾಂಡ್ ಮನಸ್ಸಿನಲ್ಲಿ ಬೇರೆ ಏನಾದರೂ ಇದೆಯಾ? ಯಡಿಯೂರಪ್ಪನವರಿಗೆ ಪರ್ಯಾಯ ನಾಯಕತ್ವವನ್ನೇನಾದರೂ ಬಿಜೆಪಿ ಹುಡುಕ್ತಾ ಇದೆಯಾ? ನರೇಂದ್ರ ಮೋದಿ ಅಮಿತ್ ಶಾ ಲೆಕ್ಕಾಚಾರ ಬೇರೆಯಾಗಿದೆಯಾ? ಒಂದು ವೇಳೆ ಆಗಿದ್ದೇ ಆದಲ್ಲಿ ಯಡಿಯೂರಪ್ಪ ವಿರೋಧಿಗಳಿಗೆ ಇದು ಗೆಲುವು ಅಂತಲೇ ಹೇಳ್ಬೋದು.